ಓಂ ಸಾಯಿರಾಮ್. ನಮಸ್ಕಾರ ಎಲ್ಲರಿಗೂ. ಇವತ್ತು ಕಡೇ ದಿವಸ ನೋಡಿ ಮಿಸ್ ಮಾಡದೆ ಬಂದು ವಿಸಿಟ್ ಮಾಡಿ ಸರೌಂಡಿಂಗ್ಸ್ನವ್ರು ನೋಡ್ತಾ ಇದ್ದರೆ 3 ದಿವಸದಿಂದ ನಡೀತಾ ಇತ್ತು. ನಾನು ಬರೋಕ್ಕಾಗಿರಲಿಲ್ಲ, ಇವತ್ತು ಬಂದೆ. ಅವರೇ ಮೇಳ ನ್ಯಾಷನಲ್ ಗ್ರೌಂಡ್ಸಲ್ಲೆಲ್ಲ ನಡೆಯುತ್ತೆ, ಬಸವನಗುಡಿಲಿ, RR ನಗರದಲ್ಲಿ ಎಲ್ಲ. ಅಲ್ಲೆಲ್ಲ ತುಂಬ ರಶ್ ಇರುತ್ತೆ, ಜನಜಾತ್ರೆ. ಮತ್ತು ಅಷ್ಟೊಂದು ಹೈಜಿನಿಕ್ ಆಗೂ ಇರೋದಿಲ್ಲ, ಅಂದರೆ ಅಷ್ಟು ಜನಸಂದಣಿ ಇರುವಾಗ ಅವ್ರಿಗೂ ಮೇಂಟೈನ್ ಮಾಡೋದು ಕಷ್ಟ ಅನಿಸುತ್ತೇನೋ. ತುಂಬ ಕ್ರೌಡ್ ಇರುತ್ತೆ. ನೆಮ್ಮದಿಯಾಗಿ ಟೋಕನ್ ತೊಗೊಳಕ್ಕೆ ಅರ್ಧ ಗಂಟೆ ಬೇಕು, ಆಮೇಲೆ ಫುಡ್ ಇಸ್ಕೊಳ್ಳೋಕ್ಕೆ ಒಂದು ಅರ್ಧ ಗಂಟೆ ಬೇಕು, ಈ ಥರ ಸಿಸ್ಟಮ್ ಇರುತ್ತೆ. ಇಲ್ಲಿ ಫೋರಮ್ಮಲ್ಲಿ ಸೌತ್ ಬ್ಯಾಂಗ್ಳೂರು ಕೊಣನಕುಂಟೆ ಹತ್ರ ಫೋರಮ್ ಇದೆಯಲ್ಲ, ಅಲ್ಲಿ ಮ್ಯಾಗ್ನೋಲಿಯಾ ಬೇಕ್ರಿ ಹಿಂಭಾಗ ಆಯೋಜನೆ ಮಾಡಿದ್ದಾರೆ. 3 ಡೇಸ್ ಆಯಿತು ಇದನ್ನು ಮಾಡಿ. ನನಗೆ ಬರೋಕ್ಕಾಗಿರಲಿಲ್ಲ, ಇವತ್ತು ಬಂದು ವಿಸಿಟ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ನೀವು ಯಾರು ಸರೌಂಡಿಂಗ್ಸ್ನಲ್ಲಿ ನೋಡ್ತಾ ಇದ್ದರೆ ಮಿಸ್ ಮಾಡದೆ ಭೇಟಿ ಕೊಡಿ. ಯಾಕೆಂತಂದರೆ ತುಂಬ ಹೈಜಿನಿಕ್ ಆಗಿದೆ. ನಾನು ನೋಡಿದ್ನಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ರೌಡು ಅಷ್ಟೇ. ಕೂತ್ಕೊಳ್ಳೋಕ್ಕೆಲ್ಲ ಸೀಟಿಂಗ್ ವ್ಯವಸ್ಥೆ ಇದೆ. ಅವರೆಕಾಳು ಒಬ್ಬಟ್ಟು, ಅವರೆಕಾಳು ರೊಟ್ಟಿ, ಮಸಾಲ ರೊಟ್ಟಿ, ಅವರೆಕಾಳು ಸಾಂಬಾರು ಎಲ್ಲ ಅವರೆಕಾಳು ಮಯ. ಅದರಲ್ಲಿ 1-2 ಮಕ್ಕಳು ಕೇಳ್ತಾರಲ್ವ, ಒಂದಷ್ಟು ಟ್ವಿಸ್ಟರು, ಪೊಟ್ಯಾಟೋದು, ಆ ಥರದ್ದೆಲ್ಲ ಒಂದು ಸ್ವಲ್ಪ ಬೇರೆ, ಅಂದರೆ ಐಸ್ ಕ್ರೀಮ್ ಫ್ಲೇವರ್, ಅವರೆಕಾಳು ಫ್ಲೇವರ್ ಅಲ್ಲದೆ ಇರೋದು ಕೂಡ ಇದೆ 1-2 ಸ್ಟಾಲಲ್ಲಿ ನಾನು ಗಮನಿಸ್ದಂಗೆ. ಏನು ನೋಡಿ, ಒಂದಷ್ಟು ಖಾಲಿ ಆಗುತ್ತೆ, ಬಿಸಿ ಹಾಕ್ತಂದು ಹಾಕ್ತಾಯಿರ್ತಾರೆ. ಅವರೆಕಾಳು ಚಿತ್ರಾನ್ನ, ಅವರೆಕಾಳು ಬಾತು, ಅವರೆಕಾಳು ಪಲಾವು, ಮಸಾಲೆ ರೊಟ್ಟಿ, ಒಬ್ಬಟ್ಟು, ಏನುಂಟು ಏನಿಲ್ಲ, ಬಜ್ಜಿ, ಬೋಂಡ ಎಲ್ಲ ಪ್ರತಿಯೊಂದು ಸಿಕ್ಕುತ್ತೆ. ನೀವು ಸರೌಂಡಿಂಗ್ಸ್ನವ್ರು ಯಾರು ನೋಡ್ತಾ ಇದ್ದರೆ ಇನ್ನೂ 8 ಗಂಟೆ 9 ಗಂಟೆ ತನಕ ಇರುತ್ತೆ. ಮಿಸ್ ಮಾಡದೆ ಬಂದು ವಿಸಿಟ್ ಮಾಡಿ. ತುಂಬ ಹೈಜಿನಿಕ್ ಆಗಿದೆ ನಾನು ಗಮನಿಸ್ದಂಗೆ. ನೋಡಿ, ಅವರೆಕಾಳು ಮಸಾಲೆ ವಡೆ, ಮತ್ತು ಅದಕ್ಕೆ ಒಂದು ಪುದೀನ ಚಟ್ನಿ, ಮತ್ತು ಪಾವ್ ಭಾಜಿಗೂ ಅಷ್ಟೇ ಅವರೆಕಾಳು ಯಥೇಚ್ಛವಾಗಿ ಹಾಕ್ತಾರೆ. ನಾನು ಗಮನಿಸಿದ್ನಲ್ಲ, ಪಾವ್ ಭಾಜಿಗೆ ಒಂದು ಅವರೆಕಾಳ್ದೆ ಮಸಾಲ, ಮತ್ತು ಪಾನಿಪುರಿ, ಮಸಾಲೆ ಪುರಿ, ಇದಕ್ಕೆಲ್ಲ ಜಾಸ್ತಿ ಚಿತ್ಕಿಸಿರ್ತಾರಲ್ಲ ಅವರೆಕಾಳು ಬೇಳೆ, ಅದರಲ್ಲಿ ಒಂದು ಮಸಾಲೆ ಪ್ರಿಪೇರ್ ಮಾಡಿ ಯಥೇಚ್ಛವಾಗಿ ಹಾಕ್ತಾರೆ. ಆಮೇಲೆ ಮಸಾಲೆ ರೊಟ್ಟಿನೂ ಅಷ್ಟೇ, ಮುಂದೆ ತೋರಿಸ್ತೀನಿ ನೋಡಿ. ಆ ರೊಟ್ಟಿನ ಮತ್ತು ದೋಸೆ, ರೊಟ್ಟಿ ಎಲ್ಲ ಹಾಕ್ಬಿಟ್ಟು ಮೇಲೆ ಜಾಸ್ತಿ ಚಿತ್ಕಿಸಿದ್ದು ಅವರೆಕಾಳು, ಅದನ್ನೆಲ್ಲ ಆನಿಯನ್ನು ಎಲ್ಲ ಮಿಕ್ಸ್ ಮಾಡಿ ಅದ್ರ ಮೇಲೆ ಹಾಕ್ತಾರೆ. ನಾನು ಬೇರೆ ಕಡೆಗಿಂತ ಇಲ್ಲಿ ಗಮನಿಸಿದ್ದೊಂದು ಅಂಶ ಏನು ಅಂತಂದರೆ, ಅವರೆಕಾಳು ಹೆಸ್ರಿಗೆ ತಕ್ಕಂಗೆ ಅವರೇ ಮೇಳ ಅಂತಂದರೆ ಅವರೆಕಾಳು ಕ್ವಾಂಟಿಟಿ ಜಾಸ್ತಿ ಇರಬೇಕಲ್ವಾ. ಹಾಗೆ ಇಲ್ಲಿ ಅವರೆಕಾಳು ಜಾಸ್ತಿನೇ ಯೂಸ್ ಮಾಡ್ತಿದ್ದಾರೆ ಇದಕ್ಕೆ ಫುಡ್ಡು ಹಾಕೋಕ್ಕೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅವರೆಕಾಳು ಚಿತ್ಕಿಸಿದ ಕಾಳು ತುಂಬ ಜಾಸ್ತಿನೇ ಹೆಸ್ರಿಗೆ ತಕ್ಕಂಗೆ ಅದು ಜಾಸ್ತಿ ಇರಬೇಕಲ್ವಾ. ಕೆಲವೊಂದು ಕಡೆ ಹೆಸರಿರುತ್ತೆ, ಸ್ವಲ್ಪ ಏನೋ ಅದ್ರದ್ದು ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಫ್ಲೇವರು, ಅದು ಇದು ಎಲ್ಲ ನಾನು ಗಮನಿಸ್ದಂಗೆ. ಇವತ್ತು ನಾನು ನೋಡಿದ್ನಲ್ಲ, ತುಂಬ ಜಾಸ್ತಿನೇ ಆಗ್ತಿದ್ದಾರೆ ಅವರೆಕಾಳೆಲ್ಲ ಅಂತ ಅನ್ನಿಸ್ತು ನನಗೆ. ಮತ್ತು ಪೊಟ್ಯಾಟೊ ಟ್ವಿಸ್ಟರ್ ನೋಡಿ, ಇದು ಮಕ್ಕಳು ಕೇಳ್ತಾರೆ ಅಂತನ್ನಲ್ಲ, ಅವ್ರಿಗೆ ಸಪ್ರೇಟಾಗಿ ಅವರೆಕಾಳನ್ನ ಅಲ್ಲದೆ ಇರೋವಂಥದ್ದು, ಅದೇನು ಅದರಲ್ಲಿ ಅವರೆಕಾಳು ಅಂಶ ಏನೂ ಇಲ್ಲ. ಇನ್ನು ಬಾಕಿದು ಹುರುಗಾಳಾಗಿರ್ಬೋದು, ನಾರ್ಮಲ್ ಪಿಕ್ಕಲ್ಸ್ ಆಗಿರ್ಬೋದು, ಈ ಥರ ತುಪ್ಪ, ಈ ಥರದ್ದೆಲ್ಲ ತೊಗೋಬೋದು. ಅಂದರೆ ಆರಾಮಾಗಿ ಫ್ರೀಯಾಗಿ ಬಂದು ತೊಗೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಟೇಸ್ಟ್ ಮಾಡಿಬಿಟ್ಟು ಹೋಗ್ಬೋದು. ಕ್ರೌಡ್ ಇಲ್ಲ, ಬಂದು ವಿಸಿಟ್ ಮಾಡಿ ಆಯಿತಾ. ಹಾಗೇ ನನ್ನ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ಹೋಗಿ ನೋಡಿ. ನಿಮ್ಗೆ ಏನಾದರೂ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟು ಒಂದಷ್ಟು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ. ಅಂದರೆ ಈ ಸರೌಂಡಿಂಗ್ಸಲ್ಲಿ ನೋಡ್ತಾ ಇರೋರಿಗೆ ಬರೋಕ್ಕೆ ಅನುಕೂಲ ಆಗುತ್ತೆ. ತುಂಬ ದೂರದಿಂದ ನೋಡ್ತಿರೋರು ಬರ್ಬೋದು, ಸಂಜೆ 8 ಗಂಟೆ ತನಕ ಇರುತ್ತೆ. ಸಂಜೆ ಮೇಲೆ ಸ್ವಲ್ಪ ಕ್ರೌಡ್ ಆಗುತ್ತೆ ಮೇಡಮ್ ಅಂತ ಹೇಳ್ತಾಯಿದ್ರು, ವೀಕೆಂಡ್ ಬೇರೆ ಅಲ್ವಾ. ನೋಡಿ, ನಿಮ್ಗೇನಾದರೂ ದೂರದಿಂದ ನೋಡ್ತಿರೋರು ಅನುಕೂಲ ಆದರೆ ಖಂಡಿತ ಬಂದು ವಿಸಿಟ್ ಮಾಡಿಬಿಟ್ಟು ನಿಮ್ಗೇನು ಅನ್ನಿಸ್ತು ಅಂತ ತಿಳಿಸಿ ಕಮೆಂಟ್ ಮುಖಾಂತರ. ಮ್ಯಾಗ್ನೋಲಿಯಾ ಬೇಕ್ರಿ ಇದೆಯಲ್ಲ, ಅದ್ರ ಹಿಂಭಾಗನೇ ಬರುತ್ತೆ ಗ್ರೌಂಡ್ ಫ್ಲೋರಲ್ಲಿ. ನಾನು ಹೊರಗಡೆ ಎಲ್ಲೋ ಹಾಕಿರ್ತಾರೆ ಅಂದ್ಕೊಂಡೆ, ಇವಾಗ ಯಾವಾಗ ಅಂದ್ರೆ ಅವಾಗ ಮಳೆ ಬಂದುಬಿಡುತ್ತಲ್ಲ, ಅದಕ್ಕೋಸ್ಕರ ಸಿಸ್ಟಮ್ಯಾಟಿಕ್ಕಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ನಾನು ಆವಾಗಲೇ ಹೇಳಿದ್ನಲ್ಲ, ಇದು ಅವರೆಕಾಳು ದಪ್ಪ ದೋಸೆ ಹಾಕ್ಬಿಟ್ಟು ನೋಡಿ, ಅದ್ರ ಮೇಲೆ ಯಥೇಚ್ಛವಾಗಿ ಈ ಆನಿಯನ್ನು, ಕ್ಯಾರೆಟು ಮತ್ತು ಅವರೆಕಾಳೆಲ್ಲ ಹಾಕ್ತಾರಲ್ಲ. ನಾನು ಗಮನಿಸಿದ್ನಲ್ಲ, ಇವತ್ತು ಸ್ವಲ್ಪ ಅವರೆಕಾಳು ಅಂಶ ಜಾಸ್ತಿನೇ ಹಾಕ್ತಿದ್ದಾರೆ ಎಲ್ಲ ಕಡೆನೂ. ಇನ್ನೊಂದೇನು ಅಂದರೆ, ಅವರೆಕಾಳ್ದು ಜಿಲೇಬಿ ಮತ್ತು ಮೈಸೂರು ಪಾಕು ಅದೆಲ್ಲ ಇರ್ತಿತ್ತು. ಇಲ್ಲೆಲ್ಲೂ ನಾನು ಇನ್ನೂ ಸದ್ಯಕ್ಕೆ ಗಮನಿಸ್ದಂಗೆ ಆಗಿಲ್ಲ ಅದು. ಇನ್ನು ಬಾಕಿ ಐಟಮ್ಸ್ ಎಲ್ಲ ನೋಡಿದೆ. ನೆಕ್ಸ್ಟು ವೀಡಿಯೋ ಜೊತೆ ಸಿಗ್ತೀನಿ. ನೀವು ಬಂದು ಏನಾದರೂ ವಿಸಿಟ್ ಮಾಡಿದರೆ ಅಥವಾ ಮಾಡಿದ್ರೆ ನಿಮಗೆ ಟೇಸ್ಟ್ ಏನು ಅನ್ನಿಸ್ತು, ಮತ್ತು ಬೇರೆ ಕಡೆ ನೀವು ವಿಸಿಟ್ ಮಾಡೋದಕ್ಕೂ ಇಲ್ಲಿಗೂ ಏನಾದರೂ ಡಿಫ್ರೆನ್ಸು ಅನ್ನಿಸ್ತಾ ತಿಳಿಸ್ಬೋದು ಅಂದರೆ ತಿಳಿಸಿ.